ಕ್ರಿಕೆಟ್ ಆಡಿಸ್ತೀನಿ ಅಂತ ಆ ಖ್ಯಾತ ನಟಿಗೆ ಕಿರುಕುಳನ. ಕ್ರಿಕೆಟ್ ಹೆಸರಿನಲ್ಲಿ ಕಾಮದ ಆಟ ಆಡಿದ್ನ ಆ ಉದ್ಯಮಿ. ಕ್ರಿಕೆಟ್ ಆಡಿಸ್ತೀನಿ ಅಂತ ಆ ಖ್ಯಾತ ನಟಿಗೆ ಕಿರುಕುಳನ. ಕ್ರಿಕೆಟ್ ಹೆಸರಿನಲ್ಲಿ ಕಾಮದ ಆಟ ಆಡಿದ್ನ ಆ ಉದ್ಯಮಿ. ಕನ್ನಡದ ಖ್ಯಾತ ನಟಿಗೆ ಆ ಉದ್ಯಮಿ ಕೊಟ್ಟ ಕಿರುಕುಳ ಎಂಥದ್ದು? ಈ ಆಟಕ್ಕಾಗಿಯೇ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ನಡೆಸಿದ್ನ. 4-6 ಅಂತ ಹೇಳಿದ್ದಂತಹ ಆ ಉದ್ಯಮಿ ಮಾಡಿದಾದ್ರೂ ಏನು? ವೈಡ್ ನೋ ಬಾಲ್ ಅಂತ ಹೇಳಿ ನಟಿಗೆ ಹೇಳಿಕೊಟ್ಟಿದ್ದೇನು? ಈ ನಟಿಯೂ ಸಖತ್ ಫೇಮಸ್, ಉದ್ಯಮಿ ಕೂಡ ಫೇಮಸ್ ಆಗಿದ್ದಾರೆ. ಕನ್ನಡದ ಸಿನಿಮಾಗಳಲ್ಲಿ ನಟಿಸಿರುವಂತಹ ಈ ನಟಿಗೆ ಕಾಮಕೀಟಲೇನ? ಗ್ಯಾರಂಟಿ ನ್ಯೂಸ್ ನಲ್ಲಿ ಖ್ಯಾತ ನಟಿಗಾದಂತಹ ಕಾಮಕೀಟಲಿಯ ಸ್ಟೋರಿ. ಕ್ರಿಕೆಟ್ ಆಡಿಸ್ತೀನಿ ಅಂತ ಹೇಳಿ ಆಕೆಗೆ ಸಾಕಷ್ಟು ಕಿರುಕುಳವನ್ನ ಕೊಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕನ್ನಡದ ಖ್ಯಾತ ನಟಿ ಉದ್ಯಮಿ ಕೊಟ್ಟಿರುವಂತಹ ಕಿರುಕುಳ, ಅದಕ್ಕಾಗಿಯೇ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ನಡೆಸ್ತಾ ಇದ್ದಾನ ಅಂತ ಹೇಳಿ. ಕ್ರಿಕೆಟ್ ಟೂರ್ನಿಮೆಂಟ್ ನಡೆಸುವಂತಹ ಹೆಸರಲ್ಲಿ ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿ ದೌರ್ಜನ್ಯವನ್ನ ಎಸಗ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಕನ್ನಡದ ಖ್ಯಾತ ನಟಿಗೆ, ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳವನ್ನ ಕೊಡಲಾಗ್ತಾ ಇದೆ. ಉದ್ಯಮಿಯೋರ್ವ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ. AVR ಗ್ರೂಪ್ ಉದ್ಯಮಿ ಅರವಿಂದ ವೆಂಕಟೇಶ ರೆಡ್ಡಿ ಅರೆಸ್ಟ್. ಬಿಗ್ ಬಾಸ್ ಸೀಸನ್ 5ರ ಸ್ಪರ್ಧಿಯಾಗಿರುವಂತಹ ಆ ಖ್ಯಾತ ನಟಿಗೆ ಕಿರುಕುಳವನ್ನ ಕೊಡಲಾಗಿದೆ. ಕನ್ನಡದ ಕೆಲವು ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆಗಿದ್ದಾರೆ ಆ ನಟಿ. ಖ್ಯಾತ ನಟಿ ಜೊತೆಗೆ ಕಾಮದಾಟಕ್ಕೆ ಮುಂದಾಗಿದ್ನ ಉದ್ಯಮಿ. ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರಂತೆ ಉದ್ಯಮಿ. AVR ಗ್ರೂಪ್ ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿ ಅರೆಸ್ಟ್ ಆಗಿದ್ದಾರೆ. ACP ಚಂದರ್ ಮತ್ತು ಸುಬ್ರಹ್ಮಣಿ ತಂಡದಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಆರೋಪಿಯನ್ನ ಲಾಕ್ ಮಾಡಿದ್ದಾರೆ. ಆರೋಪಿ ಬಂಧನಕ್ಕೆ ಲುಕೌಟ್ ನೋಟಿಸ್ ಜಾರಿ ಮಾಡಿದ್ರು ಪೊಲೀಸ್ನವರು. ಲೈಂಗಿಕ ಕಿರುಕುಳ ಸಂಬಂಧ RR ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. 5 ದಿನದ ಹಿಂದೆ ಕೇಸ್ ಗೋವಿಂದರಾಜನಗರಕ್ಕೆ ವರ್ಗಾವಣೆ ಕೂಡ ಆಗಿದೆ. ಕನ್ನಡದ ಖ್ಯಾತ ನಟಿಗೆ ಕಾಮಕೀಟಲೆ ಮಾಡಿದ್ನ ಉದ್ಯಮಿ. ಬಿಗ್ ಬಾಸ್ ಸೀಸನ್ 5ರ ಸ್ಪರ್ಧಿಯಾಗಿರುವಂತಹ ಆ ಖ್ಯಾತ ನಟಿಗೆ ಕಿರುಕುಳವನ್ನ ಕೊಡಲಾಗಿದೆ. ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಕೂಡ ಆಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅರವಿಂದ ವೆಂಕಟೇಶ ರೆಡ್ಡಿ ಇವರೇ ಕಿರುಕುಳವನ್ನ ಕೊಟ್ಟಿರುವಂತಹ ಉದ್ಯಮಿ ವೆಂಕಟೇಶ್. 4-6 ಅಂತಲ್ಲ, ಆ ಉದ್ಯಮಿ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದಾನಂತೆ. ಈಗಂತ ದೂರನ್ನ ಕೂಡ ಕೊಟ್ಟಿದ್ದಾರೆ. FIR ದಾಖಲಾಗಿದೆ. ಲುಕೌಟ್ ನೋಟಿಸ್ ಅನ್ನ ಕೂಡ ಹೊರಡಿಸಲಾಗಿತ್ತು. ಈಗ ಆತನನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಕನ್ನಡದ ಒಂದಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿ ಸೈ ಅನ್ನಿಸಿಕೊಂಡಿರುವಂತಹ ನಟಿ, ಆಕೆಗೆ ಇದೀಗ ಲೈಂಗಿಕ ಕಿರುಕುಳವನ್ನ
ನೀಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಈ ಉದ್ಯಮಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಸಾಕಷ್ಟು ಮಂದಿ ಅದರಲ್ಲೂ ನಟ ನಟಿಯರು ಎಸ್ಪೆಷಲಿ ನಟಿಯರಿಗೆ ಸಾಕಷ್ಟು ಲೈಂಗಿಕ ಕಿರುಕುಳವನ್ನ ಕೊಡಲಾಗ್ತಾ ಇದೆ ಅನ್ನುವಂತಹ ದೂರುಗಳು ಈ ಹಿಂದೆಯಿಂದಲೂ ಕೂಡ ಕೇಳಿ ಬರ್ತಾನೆ ಇದೆ. ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರಂತೆ ಉದ್ಯಮಿ, ಹಾಗಂತ ದೂರನ್ನ ಕೊಟ್ಟಿದ್ದಾರೆ. ಇದೀಗ ಈ ದೂರಿನ ಹಿನ್ನೆಲೆಯಲ್ಲಿ ಇದೀಗ ಅರವಿಂದ ವೆಂಕಟೇಶ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ.